ನಾವೇನು ಬೇರೆ ಬೇರೆ ವಿಷಯಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಇಲ್ಲಿ ಸೇರಿಲ್ಲ. ತುಂಬಾ ದೂರದಿಂದ ರಾತ್ರಿ ನಿನ್ನೆ ಸಾಯಂಕಾಲ ಕರೆ ಕೊಟ್ಟರೆ ಇಷ್ಟು ಜನ ಬಂದಿದ್ದಾರೆ. ಬೆಳಗ್ಗೆ ಹೊರಟು ಬಂದರು. ಬೆಳಗ್ಗೆ ಪಾಪ 800 ಕಿಲೋಮೀಟರ್ 600 ಕಿಲೋಮೀಟರ್ ಎಲ್ಲ ಹೋಗಿ ಬಂದಿದ್ದಾರೆ. ನಾವೆಲ್ಲ ಒಂದೇ ಮನಸ್ಸಿನಲ್ಲಿದ್ದೇವೆ, ಒಂದೇ ಮನಸ್ಥಿತಿಯಲ್ಲಿದ್ದೇವೆ. ಒಂದೇ ಒಂದು ಭಾರತೀಯ ಜನತಾ ಪಾರ್ಟಿ ಮುಂಬರುವ ಚುನಾವಣೆಯಲ್ಲಿ ಗೆಲ್ಲಬೇಕು. ನಾವೆಲ್ಲ ಇದರಲ್ಲಿ ಬಹುತೇಕ ಜನ ಸುಮಾರು 150 ಜನರಲ್ಲಿ 60ರಿಂದ 70 ಜನ ಗೆಲ್ಲವರಿದ್ದಾರೆ, ಸೀಟ್ ತಗೊಂಡು ಗೆಲ್ಲವರಿದ್ದಾರೆ. ಆಯಾ ಕ್ಷೇತ್ರದಲ್ಲಿ ಒಬ್ಬೊಬ್ಬರೇ ಕ್ಯಾಂಡಿಡೇಟ್ ಇದ್ದಾರೆ, ಆಲ್ಟರ್ನೇಟಿವ್ ಇಲ್ಲೇ ಇಲ್ಲ. ಆ ಥರ ಕ್ಷೇತ್ರಗಳು ಬಹುತೇಕ ಇವೆ. ಅಂಥವರು ಇಲ್ಲಿ ಈ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಹಾಗಾಗಿ ಇದರ ಮಹತ್ವವನ್ನು ನಮ್ಮ ರಾಷ್ಟ್ರೀಯ ನಾಯಕರು, ರಾಜ್ಯ ನಾಯಕರು ತಿಳ್ಕೋಬೇಕಾಗುತ್ತೆ. ಅವರು ಎಲ್ಲರನ್ನ ವಿಶ್ವಾಸಕ್ಕೆ ತಗೊಳ್ಳೇಬೇಕಾಗುತ್ತೆ. ವಿಶ್ವಾಸಕ್ಕೆ ತೆಗೆದುಕೊಂಡು ಮುಂಬರುವ ಚುನಾವಣೆಯಲ್ಲಿ ನಾವು ಗೆಲ್ಲಕ್ಕೆ ಏನು ಬೇಕೋ ಆ ಕೆಲಸವನ್ನು ಮಾಡಬೇಕಾಗಿದೆ. ವಿಜಯೇಂದ್ರ ಅವರು 100ಕ್ಕೆ 100 ಪಾಲು ಅಧ್ಯಕ್ಷರಾಗ್ತಾರೆ. ಈ ಮಾತಾಡೋರ ಬಾಯಿಗಳೆಲ್ಲ ಇನ್ನೊಂದು 2-3 ದಿವಸದಲ್ಲಿ ಎಲ್ಲ ಬಂದಾಗುತ್ತೆ, ಇನ್ನೊಂದು ವಾರದಲ್ಲಿ ಮ್ಯಾಕ್ಸಿಮಮ್ ಅಂದ್ರೆ. ಇಲ್ಲಿ ತನಕ ಏನೇನು ಮಾತಾಡ್ತಾರೋ ಮಾತಾಡ್ಕೊಳ್ಳಿ. ಇನ್ನೂ ಎಷ್ಟು ಬೇಕಾದ್ರೆ ಕೆಟ್ಟ ಮಾತುಗಳು ಪ್ರಯೋಗ ಮಾಡಲಿ, ಅನ್ಪಾರ್ಲಿಮೆಂಟರಿ ವರ್ಡ್ಸ್ ಯೂಸ್ ಮಾಡಲಿ. ಆದ್ರೆ ನಾವು ಫೆಬ್ರವರಿ 1ನೇ ವಾರದಷ್ಟೊತ್ತಿಗೆ ನಮ್ಮ ನೂತನ ಅಧ್ಯಕ್ಷರಾಗಿ ವಿಜಯೇಂದ್ರ ಅವರು ಆಗ್ತಾರೆ. ಅವರ ಪಕ್ಷವನ್ನು ಮುನ್ನಡೆಸ್ತಾರೆ. ನಾವೆಲ್ಲರೂ ಕೂಡ ಅವರ ನೇತೃತ್ವದಲ್ಲಿ ಮುಂಬರುವ ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬಂದೇ ಬರ್ತೀವಿ ಅಂತ ಹೇಳಿ ನಾವೆಲ್ಲರೂ ಕೂಡ ಆತ್ಮವಿಶ್ವಾಸದಲ್ಲಿದ್ದೇವೆ. ಇಲ್ಲಿ ಯಾರ್ಯಾರು ಸೇರಿದ್ದೇವೆ ಎಲ್ಲರೂ ಆತ್ಮವಿಶ್ವಾಸದಿಂದ ಆಯಾ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಇರುವಂತಹ ವ್ಯಕ್ತಿಗಳು. ಅನೇಕ ಜನ ಹೆಸರು ಹೇಳಬಲ್ಲೆ ನಾನು. ಇಲ್ಲಿ ಕೂತಿರೋರು ಮುಂದಕ್ಕೆ ಅವರು ಶಾಸಕರಾಗೇ ಬರ್ತಾರೆ, ವಿಧಾನಸಭೆಗೆ ಬರ್ತಾರೆ. ಅಂಥವರೇ ಇಲ್ಲಿ ಬಂದಿರೋದು ಬಹುತೇಕ ಜನ. ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ಇವತ್ತು ನಾವು ಇಷ್ಟು ದಿವಸ ನಡೀತಾ ಇರುವಂತಹ ವಿದ್ಯಮಾನಗಳ ಬಗ್ಗೆ ನಾವು ಪ್ರೆಸ್ ಮೀಟ್ ಕರೆದಾಗ ತಾವೆಲ್ಲರೂ ಕೂಡ ಬಂದಿದ್ರಿ, ಚೆನ್ನಾಗಿ ಕವರೇಜ್ ಕೊಟ್ಟಿದ್ರಿ. ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳು. ನಿಜವಾಗ್ಲೂ ಕೂಡ ಒಳ್ಳೆ ರೀತಿಯಲ್ಲಿ ನಾವು ಹೋರಾಟವನ್ನು ಮಾಡಿದ್ವಿ. ಪಕ್ಷವನ್ನು ಉಳಿಸೋದಕ್ಕೋಸ್ಕರ ಮಾಡಿದ್ವಿ, ಯಾರ್ದೋ ಒಬ್ಬರು ಸ್ವಾರ್ಥಕ್ಕೋಸ್ಕರ ಅಲ್ಲ. ಪಕ್ಷವನ್ನು ಉಳಿಸಬೇಕು, ಪಕ್ಷ ಸರಿಯಾದ ದಾರಿಯಲ್ಲಿ ಹೋಗಬೇಕು. ಯಾರೋ ಕೆಲವರು ಪಟಿಂಗರು ಮಾತಾಡೋ ಮಾತುಗಳಿಗೆ ಬೆಲೆ ಕೊಡಬಾರ್ದು ಅಂತ ಹೇಳಿ ನಾವು ಈ ರೀತಿ ಸೇರಿದ್ವಿ. ನಮ್ದೇನು ಪಕ್ಷ ವಿರೋಧಿ ಚಟುವಟಿಕೆ ಅಲ್ಲ, ಪಕ್ಷ ಉಳಿಸಿ ಚಟುವಟಿಕೆ ಇದು. ಪಕ್ಷವನ್ನ ಸರಿಯಾದ ರೀತಿಯಲ್ಲಿ ಮುಂಬರುವ ದಿವಸಗಳಲ್ಲಿ ನಮ್ಮ ಕ್ಷೇತ್ರಗಳಲ್ಲಿ ನಾವು ದೊಡ್ಡ ಪ್ರಮಾಣದಲ್ಲಿ ಸಂಘಟನೆಯನ್ನ ಮಾಡಿ ರಾಜ್ಯ ನಾಯಕರನ್ನ, ರಾಷ್ಟ್ರೀಯ ನಾಯಕರನ್ನ ಎಲ್ಲರನ್ನ ಕರೆದು ಎಲ್ಲಾ ಕ್ಷೇತ್ರದಲ್ಲಿ ಸೋತಿರುವ ಕ್ಷೇತ್ರಗಳಲ್ಲಿ ನಾವು ಗೆಲ್ಲೋದಕ್ಕೆ ಎಲ್ಲ ರೀತಿ ಪ್ರಯತ್ನಗಳನ್ನ ಮಾಡ್ತೀವಿ ಅಂತೇಳಿ ತಮ್ಮಲ್ಲಿ ತಿಳಿಸಕ್ಕೆ ಬಯಸ್ತೀವಿ. ನಮಸ್ಕಾರ. ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಳ್ಳೇಬೇಕಾಗುತ್ತೆ. ವಿಶ್ವಾಸಕ್ಕೆ ತೆಗೆದುಕೊಂಡು ಮುಂಬರುವ ಚುನಾವಣೆಯಲ್ಲಿ ನಾವು ಗೆಲ್ಲಕ್ಕೆ ಏನು ಬೇಕೋ ಆ ಕೆಲಸವನ್ನು ಮಾಡಬೇಕಾಗಿದೆ. ವಿಜಯೇಂದ್ರ ಅವರು 100ಕ್ಕೆ 100 ಪಾಲು ಅಧ್ಯಕ್ಷರಾಗ್ತಾರೆ. ಈ ಮಾತಾಡೋರ ಬಾಯಿಗಳೆಲ್ಲ ಇನ್ನೊಂದು 2-3 ದಿವಸದಲ್ಲಿ ಎಲ್ಲ ಬಂದಾಗುತ್ತೆ, ಇನ್ನೊಂದು ವಾರದಲ್ಲಿ ಮ್ಯಾಕ್ಸಿಮಮ್ ಅಂದ್ರೆ. ಇಲ್ಲಿ ತನಕ ಏನೇನು ಮಾತಾಡ್ತಾರೋ ಮಾತಾಡ್ಕೊಳ್ಳಿ. ಇನ್ನೂ ಎಷ್ಟು ಬೇಕಾದ್ರೆ ಕೆಟ್ಟ ಮಾತುಗಳು ಪ್ರಯೋಗ ಮಾಡಲಿ, ಅನ್ಪಾರ್ಲಿಮೆಂಟರಿ ವರ್ಡ್ಸ್ ಯೂಸ್ ಮಾಡಲಿ. ಆದ್ರೆ ನಾವು ಫೆಬ್ರವರಿ 1ನೇ ವಾರದಷ್ಟೊತ್ತಿಗೆ ನಮ್ಮ ನೂತನ ಅಧ್ಯಕ್ಷರಾಗಿ ವಿಜಯೇಂದ್ರ ಅವರು ಆಗ್ತಾರೆ. ಅವರ ಪಕ್ಷವನ್ನು ಮುನ್ನಡೆಸ್ತಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.